ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತರ ಪಾಲಿನ ಕಲ್ಪವೃಕ್ಷ ಎಂದು ಪ್ರಸಿದ್ಧರು. ವೆಂಕಟನಾಥ ಎಂಬ ಹೆಸರಿನಲ್ಲಿ ಜನಿಸಿದ ಅವರು ಬಾಲ್ಯದಲ್ಲೇ ಅಪಾರ ವಿದ್ಯಾ ಪ್ರತಿಭೆ ಮತ್ತು ಭಕ್ತಿ ಭಾವವನ್ನು ಹೊಂದಿದ್ದರು. ದ್ವೈತ ವೇದಾಂತದ ಮಹತ್ವವನ್ನು ಜನರಿಗೆ ತಿಳಿಸಿ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸಿದರು. ಸನ್ಯಾಸ ಸ್ವೀಕರಿಸಿದ ನಂತರ ಅವರು ರಾಘವೇಂದ್ರ ತೀರ್ಥ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟರು. ಒಮ್ಮೆ ಗುರು ರಾಘವೇಂದ್ರರು ಪ್ರವಾಸದಲ್ಲಿದ್ದಾಗ ಭೀಕರ ಬರಪೀಡಿತ ಹಳ್ಳಿಗೆ ಬಂದರು. ಅಲ್ಲಿ ಜನರು ನೀರು ಮತ್ತು ಆಹಾರದ ಕೊರತೆಯಿಂದ ಕಂಗೆಟ್ಟಿದ್ದರು. ಹಳ್ಳಿಯವರು ಗುರುಗಳ ಪಾದಗಳಲ್ಲಿ ಬಿದ್ದು ಸಹಾಯವನ್ನು ಬೇಡಿದರು. ಗುರು ರಾಘವೇಂದ್ರರು ಕರುಣೆಯಿಂದ ದೇವರನ್ನು ಸ್ಮರಿಸಿ ಭಕ್ತಿಯಿಂದ ಮಂತ್ರ ಜಪಿಸಿದರು. ಅಚ್ಚರಿಯಾಗಿ ಆಕಾಶದಲ್ಲಿ ಮೋಡಗಳು ಸೇರಿ ಭಾರೀ ಮಳೆ ಸುರಿಯಿತು. ಹಳ್ಳಿಯ ಕೆರೆಗಳು ತುಂಬಿ ಬೆಳೆಗಳು ಪುನಃ ಜೀವಂತವಾದವು. ಈ ಘಟನೆ ನಂತರ ಜನರಲ್ಲಿ ಗುರು ರಾಘವೇಂದ್ರರ ಮೇಲಿನ ನಂಬಿಕೆ ಇನ್ನಷ್ಟು ಗಟ್ಟಿಯಾದುದು. ಅವರು ಭಕ್ತರಿಗೆ ಸದಾ ಭಕ್ತಿ, ಧೈರ್ಯ ಮತ್ತು ಸತ್ಕರ್ಮವೇ ಜೀವನದ ನಿಜವಾದ ಶಕ್ತಿ ಎಂದು ಉಪದೇಶಿಸುತ್ತಿದ್ದರು. ಇಂದು ಕೂಡ ಮಂತ್ರಾಲಯದಲ್ಲಿರುವ ಅವರ ಬೃಂದಾವನದಲ್ಲಿ ಅನೇಕ ಭಕ್ತರು ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುತ್ತಿದ್ದಾರೆ.